ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಬ್ರೋ ಬರಲಣ್ಣ ಸೈಡ್ ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲತಿಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ಅಪರಾಧ ಪ್ರಕರಣದಲ್ಲಿ ಅಂತಾರಾಜ್ಯ ಸುಲಿಗೆಕೋರರನ್ನ ಬಂಧಿಸುವಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ತಿಂಗಳು 21ರಂದು ಮಂಜುನಾಥ ಫೈನಾನ್ಸ್ ವತಿಯಿಂದ ಹಣವನ್ನು ಕಲೆಕ್ಷನ್ ಮಾಡಲು ಪಳನಿ ಹಾಗೂ ಮಲ್ಲೇಶ್ ಎಂಬುವವರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಬಾಗೇಪಲ್ಲಿ ಕಡೆಗೆ ತೆರಳಿ ಕ್ಯಾಶ್ ಕಲೆಕ್ಷನ್ ಮಾಡಿಕೊಂಡು ಆಕಲತಿಮ್ಮನಹಳ್ಳಿ ಗ್ರಾಮದ ಬಳಿ ಹಣ ಸಂಗ್ರಹಿಸಿ ತಮ್ಮ ದ್ವಿಚಕ್ರ ವಾಹನದಲ್ಲಿ ಗುಂಡ್ಲುಗುರುಕಿ ಗ್ರಾಮದ ಕಡೆಗೆ ಹೋಗುತ್ತಿದ್ದ ವೇಳೆ ಮೂವರು ದುಷ್ಕರ್ಮಿಗಳು ಪಲ್ಸರ್ ಬೈಕ್ನಲ್ಲಿ ಬಂದು ಪಳನಿ ಮತ್ತು ಮಲ್ಲೇಶರ ದ್ವಿಚಕ್ರ ವಾಹನವನ್ನು ಅಡ್ಡಗಟ್ಟಿ ಚಾಕು ತೋರಿಸಿ ಬೆದರಿಸಿ 19,000 ರು ನಗದನ್ನ ಕಿತ್ತುಕೊಂಡು ಪರಾರಿಯಾಗಿದ್ದರು. ಈ ಘಟನೆ ಸಂಬಂಧಿಸಿದಂತೆ ಪಳನಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಅದರಂತೆ ಪ್ರಕರಣವನ್ನ ಕೈಗೆತ್ತಿಕೊಂಡ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಎಎಸ್ಪಿ ರಾಜಾ ಇಮಾನ್ ಖಾಸಿಂ ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿತ್ತು. ಈ ತಂಡದಲ್ಲಿ ನಂದಿಗಿರಿಧಾಮ ಠಾಣೆಯ ಪಿಎಸ್ಐ ಮನೋಹರ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ಗುಣವತಿ ತಂಡ ಸುಲಿಗೆಕೋರರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬರಲಣ್ಣ ಸೈಡ್ ಇಲ್ಲಿಬ್ರಲ್ಲಿ ಅಲ್ಲಿಬ್ರು ಹೋಗ್ರಪ್ಪ. ನೋಡಿ, ಈಗ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಒಂದು 21 ಆಗಸ್ಟ್ಗೆ ಒಂದು ರಾಬರಿ ಕೇಸ್ ರಿಪೋರ್ಟ್ ಆಗಿದೆ. ಆ ರಾಬರಿ ಕೇಸ್ ಅಲ್ಲಿ ಕಂಪ್ಲೇನೆಂಟ್ ಪಳನಿ ಸಿ ಅವರು ಕುಪ್ಪಂದವರು ಈಗ ನಮ್ಮ ಒಬ್ಬರು ಫೈನಾನ್ಸ್ ಕಂಪ್ನಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಮನಿ ಕಲೆಕ್ಷನ್ದು. ಅಂದರೆ ಅವರು ಬೇರೆ ಬೇರೆ ಯಾರು ಲೋನ್ ತೊಗೊಂಡಿದ್ದೀರಾ ಅವರ ಹತ್ರ ಹೋಗಿ ಅವರಿಂದ ಕಲೆಕ್ಷನ್ ಮಾಡ್ತಾ ಇದ್ದೀರಾ. ಸೊ ಅವರು ಅದೇ ಥರ ರಿಪೋರ್ಟ್ ಮಾಡಿದ್ದೀರಾಕಿ ಅದನ್ನು ನಾವು ಕಲೆಕ್ಷನ್ ಮಾಡಿಕೊಂಡು ಆದಮೇಲೆ ಈವ್ನಿಂಗ್ ಟೈಮಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ. ಆ ಟೈಮ್ಗೆ ನಮಗೆ ಅಡ್ಡ ಹಾಕಿ 3 ಜನ ಬೈಕಿಂದ ಬಂದಿದ್ದಾರೆ. ಅಡ್ಡ ಹಾಕಿ ನಮಗೆ ಚಾಕು ಡಗರ್ ವಗೇರಾ ತೋರಿಸಿ ನಮ್ಮಿಂದ ರಾಬರಿ ಮಾಡಿ ಅರೌಂಡ್ 19,500 ದುಡ್ಡು ತಗೊಂಡು ಹೋಗಿದ್ದಾರೆ. ಸೊ ಆಮೇಲೆ ನಾವು ರಾಬರಿ ಕೇಸ್ ಇದು FIR ಮಾಡಿದ್ದೀವಿ. ಆಮೇಲೆ ನಮ್ಮ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಈಗ ನಮಗೆ ಎಲ್ಲ ಕ್ಲಿಯರ್ ಆಗಿದೆ. ನಾವು ಟೋಟಲ್ 4 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಇದು ಎಲ್ಲ ಕಂಪ್ಲೇನೆಂಟ್ ಯಾರು ಇದೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮಗೆ ಸಿಕ್ಕಿದೆ ಕಿ ಅವ್ರದ್ದು ಇದು ಪ್ಲ್ಯಾನ್ ಇದೆ, ಅವರು ಮೇನ್ ಕಾನ್ಸ್ಪಿರೇಟರ್ ಇದೆ. ಈ ಥರ ಕಾನ್ಸ್ಪಿರೇಸಿ ಮಾಡಿದ್ದೀರಾ ಅಂದರೆ ಅವ್ರಿಗೆ ಈ ಥರ ಹ್ಯಾಬಿಟ್ಸ್ ಇದೆ. ಅವರು ಇಸ್ಪೀಟ್ ವಗೇರಾ ಆಡ್ತೀರಾ ಮತ್ತು ಆನ್ಲೈನ್ ಗೇಮಿಂಗ್ ಮಾಡ್ತೀರಾ, ಆನ್ಲೈನ್ ಬ್ಯಾಟಿಂಗ್ ವಗೇರಾ ಮಾಡ್ತಾ ಇದ್ದೀರಾ. ಸೊ ಆ ಟೈಮ್ಗೆ ಅವ್ರಿಗೆ ತುಂಬ ದುಡ್ಡದು ಲಾಸ್ ಆಗಿದೆ. ಸೊ ಈ ಕಾರಣ ಬಗ್ಗೆ ಅವರು ಎಲ್ಲ ಕಾನ್ಸ್ಪಿರೇಸಿ ಮಾಡಿದ್ದೀರಾ. ಅವ್ರದ್ದು ಊರಿದೆ ಕುಪ್ಪಮಿಂದ ಅವರು ಫ್ರೆಂಡ್ಸ್ಗೆ ಕರೆದು ಈ ಥರ ಒಂದು ಕಾನ್ಸ್ಪಿರೇಸಿ ಟೈಪ್ ಮಾಡಿ ಈ ಥರ ನಮಗೆ ಸ್ಟೋರಿ ಕ್ರಿಯೇಟ್ ಮಾಡಿದ್ದೀರಾ. ಆಮೇಲೆ ಪೊಲೀಸ್ಗೆ ಈ ಥರ ಸುಳ್ಳು ಪ್ರಕರಣ ರಿಜಿಸ್ಟರ್ ಮಾಡೋಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಿ ರಾಬರಿ ಆಗಿದೆ. ಸೊ ನಮ್ಮ ಸ್ಪೆಷಲ್ ಟೀಮ್ ಲೆಡ್ ಬೈ ಚಿಕ್ಕಬಳ್ಳಾಪುರ DSP ಮತ್ತು ಚಿಕ್ಕಬಳ್ಳಾಪುರ CPI ನೇತೃತ್ವದಲ್ಲಿ ಇದನ್ನು ಸಾಲ್ವ್ ಮಾಡಿದ್ದಾರೆ ಕ್ರೈಮ್ಗೆ. ಆ ಟೈಮ್ಗೆ ನಮಗೆ ಟೋಟಲ್ 4 ಜನ ಆರೋಪಿ ಸಿಕ್ಕಿದೆ. ಸೊ ಫಸ್ಟ್ ಆರೋಪಿ ಕಂಪ್ಲೇನೆಂಟ್ ಯಾರು ಇದೆ ಅವ್ರಿಗೆ ನಾವು ಆರೋಪಿ ಮಾಡಿದ್ದೀವಿ. ಅಂದರೆ ಅವರದ್ದು ಎಲ್ಲ ಪ್ಲ್ಯಾನ್ ಇದೆ, ಅವರು ಈ ಥರ ಎಲ್ಲ ಕಾನ್ಸ್ಪಿರೇಸಿ ಮಾಡಿದ್ದಾರೆ. ಬೇರೆ ನಾವು ಟೋಟಲ್ 4 ಜನಗೆ ಅರೆಸ್ಟ್ ಮಾಡಿದ್ದೀವಿ, ಎಲ್ಲರೂ ಕೊಪ್ಪಂದವರು. ಅವರಿಂದ ನಾವು ಒಂದು ಬೈಕ್ ಮತ್ತು ಕ್ಯಾಶ್ದು ಕೂಡ ರಿಕವರಿ ಮಾಡಿದ್ದೀವಿ. ಸೊ ಈಗ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಬೇರೆ ಏನಾದರೂ ಈ ಥರ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅವ್ರದ್ದು. ಸೊ
ಸೊ ಆಮೇಲೆ ನಾವು ಶೇರ್ ಮಾಡ್ತೀವಿ. ಇನ್ನು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು, ಬಂಧಿತರಿಂದ 8,000 ನಗದು ಹಣ, 1 ಪಲ್ಸರ್ ಬೈಕ್ ವಶಪಡಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.